ಸನ್ಮಾನ್ಯ ಶಾಸಕರೇ ಮತ್ತು ಮೇಲೆ ಕುಳಿತಂತ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ವಿನಂತಿ ಮಾಡ್ತೇನೆ. 2500 ವರ್ಷಗಳ ಹಿಂದೆನೆ ಅನುಭವ ಮಂಟಪದ ಕಾನ್ಸೆಪ್ಟ್ ಕೊಟ್ಟವರು ಭಗವಾನ್ ಗೌತಮ್ ಬುದ್ಧವರು. ನನಗೆ ಪ್ರಶ್ನೆ ಕೇಳ್ತಾರೆ ಹೋದಲೆಲ್ಲ, ಬುದ್ಧನ ಕಾಲದಲ್ಲಿ ಅನುಭವ ಮಂಟಪದ ಕಾನ್ಸೆಪ್ಟ್ ಹೆಂಗಿತ್ತು ಹೇಳ್ಬೇಕಂತ ಹೇಳಿ. ಬುದ್ಧ ಬೌದ್ಧ ಧರ್ಮದ ಸಂದೇಶವನ್ನ ಸಾರುವಾಗ ತನ್ನ ಜೊತೆ ಇರ್ತಕ್ಕಂಥ ಹಿಂಬಾಲಕರನ್ನ ಅಥವಾ ನೀನು ಯಾವ ಜಾತಿಯವನು ಅಂತ ಬುದ್ಧ ಯಾವತ್ತೂ ಕೇಳಿಲ್ಲ. ಭಗವಾನ್ ಬುದ್ಧನ ಸಂದೇಶಗಳನ್ನ ಸಾರುವ ಸಂದರ್ಭದಲ್ಲಿ ಆ ಬುದ್ಧನ ಜೊತೆ ಇರ್ತಕ್ಕಂಥ ಎಲ್ಲ ಹಿಂಬಾಲಕರು 2500 ವರ್ಷಗಳ ಹಿಂದೆ ಎಲ್ಲಾ ಧರ್ಮದ ಜನರೊಂದಿಗೆ ಎಲ್ಲಾ ಜಾತಿಯ ಜನರೊಂದಿಗೆ ಅನುಭವವಂತವನ್ನು ಕಟ್ಟಿಕೊಟ್ಟಂತವರು ಗೌತಮ ಬುದ್ಧರು. ಬಂಧುಗಳೇ, ಒಂದು ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೇನೆ, ಅದು ಬಹುಶಃ ನೀವು ಚಿಂತನೆ ಮಾಡಬಹುದು ಅಥವಾ ಚರ್ಚೆಗೆ ಗ್ರಾಸ ಆಗ್ಬೋದು. ಇವತ್ತು 2500 ವರ್ಷಗಳ ಹಿಂದೆ ಬುದ್ಧ ತ್ರಿಶರಣ ಪಂಚಶೀಲವನ್ನು ಹೇಳ್ಕೊಟ್ಟ. ಪಂತೇಜಿಯವರು ನಮಗೆ ಹೇಳಿದರು, ಪಾಣಾತಿ ಪಾತ ವೀರಮಣಿ ಸಿಕ್ಕಾಪದಂಗ ಸಮಾಧಿ ಹಿಡ್ಕೊಂಡು ಲಾಸ್ಟ್ ಸೂರ ಮೇರೆಯ ಮಜ್ಜ ಪ್ರಮಾದ ಠಾಣ ವೀರಮಣಿ ಅಂತೇಳಿ. ನಾನು ಪ್ರಾಣಿ ಹತ್ಯೆಯಿಂದ ದೂರ ಇರ್ತೇನೆ, ವ್ಯಭಿಚಾರದಿಂದ ದೂರ ಇರ್ತೇನೆ, ಸುಳ್ಳು ಹೇಳುವುದಿಲ್ಲ, ಕಳ್ಳತನ ಮಾಡುವುದಿಲ್ಲ, ಅನ್ಯ ಮಹಿಳೆಯರನ್ನ ಕಳ್ಳೆತ್ತಿ ನೋಡುವುದಿಲ್ಲ, ಸಿಂಧಿ ಸರಾಯಿಯನ್ನ ಕುಡಿಯುವುದಿಲ್ಲ ಅಂತಕ್ಕಂಥ ತ್ರಿಶರಣ ಪಂಚಶೀಲವನ್ನ ಹೇಳಿಕೊಟ್ಟಂತ ಬುದ್ಧರು. ಅವರ ಸಂದೇಶಗಳು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಆದಿಯಾಗಿ ಹಿಡ್ಕೊಂಡು ಶೂನ್ಯಪೀಠದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭು ಅವರ ವಚನಗಳಲ್ಲಿಯೂ ಸಹಿತ ನಾವು ಕಾಣ್ತೇವೆ. ತಾವು ತಿಳ್ಕೊಳ್ಬೇಕು ಒಂದು ವಿಷಯನ, ಅಲ್ಲಮ ಪ್ರಭು ಅವರು ವಚನ ಸಾಹಿತ್ಯವನ್ನ ಕಟ್ಟುವಾಗ ಬುದ್ಧನ ಪ್ರೇರಣೆಯನ್ನ ಪಡೆದಿದ್ರು. ವಚನಗಳಲ್ಲಿ ತಿಳಿಸಿಕೊಟ್ಟಿದ್ದು ನಾವು ಇವತ್ತು ಧನ್ಯತಾ ಭಾವದಿಂದ ಅದನ್ನೆಲ್ಲ ಸ್ವೀಕರಿಸಬೇಕು. ಬಂಧುಗಳೇ, ಬುದ್ಧ ಎಂತಹ ಮಹಾತ್ಮನಾಗಿದ್ದ ಅಂತಂದ್ರೆ 80 ವರ್ಷಗಳ ಕಾಲ ಜೀವಿತ ಅವಧಿಯಲ್ಲಿ, ಬುದ್ಧನ ಜೀವಿತ ಅವಧಿ 80 ವರ್ಷಗಳ ಕಾಲ. 80 ವರ್ಷಗಳ ಕಾಲ ಬುದ್ಧ ಜೀವಿತನ ಅವಧಿಯಲ್ಲಿ ಬುದ್ಧ ಮಾಡಿದಂತ ಒಂದೇ ಒಂದು ಸಂದೇಶ ಏನಂತಂದ್ರೆ ಸಮಾನತೆ ಮತ್ತು ಸಹಬಾಳ್ವೆ.